ಬೂದಿ ಮುಚ್ಚಿದ ಕೆಂಡದಂತಿರುವ ಜೆಡಿಎಸ್ ಪಾಳೆಯ ಇನ್ನೂ ಕೂಡ ಗೊಂದಲ ಹಾಗೆ ಇದೆ. ದಳಪತಿ ಕುಮಾರಸ್ವಾಮಿ ಪಾಠದ ಬಳಿಕವೂ ಕೂಡ ಪಕ್ಷದಲ್ಲಿ ಒಗ್ಗಟ್ಟು ಮೂಡಿಲ್ಲ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ನಡೆದಂತಹ ಶಾಸಕಾಂಗ ಸಭೆಗೆ ಶಾಸಕರೇ ಗೈರಾಗಿದ್ದಾರೆ. ಜೆಡಿಎಸ್ ಪ್ರತಿಭಟನೆಗೆ ಕುಮಾರಸ್ವಾಮಿ ಅವರು ಸೂಚಿಸಿದ್ರು ಕೂಡ ಶಾಸಕರು ಬರಲಿಲ್ಲ. ಯಾಕೆ ಅಂತ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗದ ಶಾಸಕರು ಅಗ್ರೆಸಿವ್ ಹೋರಾಟದ ಸೂಚನೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಈ ಸಲ ನಾವು ಅಗ್ರೆಸಿವ್ ಆಗಿ ಹೋರಾಟ ಮಾಡಲೇಬೇಕು ಅಂತ ಹೇಳಿ. ಆದರೆ ಇಲ್ಲ, ಇಲ್ಲಿ ಶಾಸಕರ ಗೈರು ಎದ್ದು ಕಾಣ್ತಾ ಇದೆ. ನೆನ್ನೆ ಖುದ್ದು ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರತಿಭಟನೆಗೆ ಆಹ್ವಾನ ನೀಡಲಾಗಿತ್ತು. ಆದರೂ ಕೂಡ ಪ್ರತಿಭಟನೆಯಲ್ಲಿ ಶರಣ್ ಪ್ರಕಾಶ್ ಕಂದಕೂರ್ ಆಗಿರಬಹುದು, ಜಿಟಿ ದೇವೇಗೌಡ ಆಗಿರಬಹುದು, ಸ್ವರೂಪ್ ಪ್ರಕಾಶ್ ಆಗಿರಬಹುದು, ಸ್ವತಃ ಎಚ್.ಡಿ. ರೇವಣ್ಣನವರು ಕೂಡ ಗೈರಾಗಿದ್ರು. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕುಮಾರಸ್ವಾಮಿ ಅವರ ಆಜ್ಞೆ ಆದರೂ ಕೂಡ 8-9 ಶಾಸಕರು ಗೈರಾಗಿರೋದು ಯಾಕೆ? ಏನ್ ಕಾರಣ? ಏನ್ ಸಮಸ್ಯೆ ಆಗ್ತಿದೆ ಜೆಡಿಎಸ್ನಲ್ಲಿ? ಸಭಾ ಏನು ಜೆಡಿಎಸ್ನಲ್ಲಿ ಒಂದಷ್ಟು ಅಸಮಾಧಾನ, ಏನು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕರ ಮಧ್ಯೆ ಒಂದಷ್ಟು ಕೋರ್ಡಿನೇಷನ್ ಮತ್ತು ಅಸಮಾಧಾನ ಏನಿತ್ತು ಇದು ಸ್ಫೋಟಗೊಂಡಿತ್ತು. ಆದರೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಏನು ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿ ಅವರು ಒಂದಷ್ಟು ಸಭೆಗಳನ್ನು ಕೂಡ ಆಯೋಜನೆ ಮಾಡಿದರು. ಪ್ರಮುಖವಾಗಿ ಶಾಸಕಾಂಗ ಸಭೆಯನ್ನು ಕರೆದು ಶಾಸಕರಿಗೆಲ್ಲರೂ ಕೂಡ ಒಂದಷ್ಟು ಸೂಚನೆಗಳನ್ನು ಸಲಹೆಗಳನ್ನು ಕೊಟ್ಟಿದ್ದರು. ಸದನವನ್ನು ಒಂದು ಸಮರ್ಪಕವಾಗಿ ಬಳಸ್ಕೋಬೇಕು, ಯಾವುದೇ ರೀತಿಯ ಸಮಯವನ್ನು ವ್ಯರ್ಥ ಮಾಡಬಾರ್ದು, ಜೊತೆಗೆ ಸರ್ಕಾರದ ವಿರುದ್ಧ ಸದನದ ಒಳಗಡೆ ಮತ್ತು ಹೊರಗಡೆ ಒಂದು ಅಗ್ರೆಸಿವ್ ಆಗಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ಡೈರೆಕ್ಷನ್ಗಳನ್ನು ಶಾಸಕರಿಗೆ ಮತ್ತು ಶಾಸಕಾಂಗ ಪಕ್ಷದ ನಾಯಕರಿಗೆ ನೀಡಿದರು. ಆದರೆ ನಿನ್ನೆ ಒಂದು ಪ್ರತಿಭಟನೆಯನ್ನು ಶಾಸಕರು ಸರ್ಕಾರದ ವಿರುದ್ಧ ನಡೆಸಿದ್ರು. ಈ ಸಂದರ್ಭದಲ್ಲಿ ಸುಮಾರು 7-8 ಶಾಸಕರು, ಅದರಲ್ಲೂ ಕೂಡ ಜೆಡಿಎಸ್ನ ಏನು ಕುಮಾರಸ್ವಾಮಿ ಅವರ ಸಹೋದರ ಆಗಿರುವಂಥ ರೇವಣ್ಣ ಆಗಿರ್ಬೋದು, ಜಿಟಿ ದೇವೇಗೌಡರು ಆಗಿರ್ಬೋದು, ಒಂದಷ್ಟು ಏನು ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಗೈರಾಗಿದ್ದರು. ಈ ಸಂದರ್ಭದಲ್ಲಿ ಶಾಸಕರು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸುರೇಶ್ ಬಾಬು ಅವರು ಸಾಕಷ್ಟು ಕಾದು ಬಳಿಕ ಪ್ರತಿಭಟನೆಯನ್ನು ನಡೆಸಿದ್ರು. ಮೊನ್ನೆ ಕೂಡ ಜೆಡಿಎಸ್ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ನಡೆಸ್ತು. ಏನು ಗೃಹಲಕ್ಷ್ಮಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಒತ್ತಾಯಿಸಿ ಹೋರಾಟ ಮಾಡ್ತು. ಆ ಸಂದರ್ಭದಲ್ಲೂ ಕೂಡ ಬೆರಳೆಣಿಕೆಯ ಶಾಸಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಎಲ್ಲೋ ಒಂದು ಕಡೆ ಜೆಡಿಎಸ್ನಲ್ಲಿ ಒಂದು ಬೂದಿ ಮುಚ್ಚದ ಕೆಂಡದಂತೆ ತಮ್ಮ ಅಸಮಾಧಾನ ಇನ್ನೂ ಕೂಡ ಶಮನ ಆಗಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಏನು ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ಶಾಸಕರಿಗೆ ಕಾಲ್ ಮಾಡಿ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಜೊತೆಗೆ ಧರಣಿಯಲ್ಲೂ ಕೂಡ ಭಾಗಿಯಾಗಬೇಕು, ಜೊತೆಗೆ ಸದನದಲ್ಲೂ ಕೂಡ ಅಗ್ರೆಸಿವ್ ಆಗಿ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಲಹೆ ಸೂಚನೆಗಳು ಕೊಟ್ಟಿದ್ರು ಕೂಡ ಶಾಸಕರು ಇನ್ನೂ ಕೂಡ ಒಂದು ಸಕ್ರಿಯವಾಗಿ ಭಾಗಿಯಾಗ್ತಿಲ್ಲ. ಅವರಲ್ಲಿ ಇನ್ನೂ ಕೂಡ ಉತ್ಸಾಹ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಕಾರಣ ಏನಿದೆ, ಆ ಒಂದು ಅಸಮಾಧಾನ ಇನ್ನೂ ಕೂಡ ಶಾಸಕರಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.